ಮಾಲೂರು ಚೌಡದೇನೆಹಳ್ಳಿ ಕಾಂತರಾಜುರವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಗ್ರಾಮದ ಯುವ ಮಿತ್ರರು, ಕಾಂತರಾಜ್ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆ.ಎಂ. ಸಂದೇಶರವರು, ಚಿನ್ನಿ ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಆಸ್ಕ್, ಆನೇಕಲ್ ಭಾಗದ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯಕರ್ತರಾದ ಆನೇಕಲ್ ಭಾಸ್ಕರ್, ಮಂಜಣ್ಣ, ಚಂದ್ರಣ್ಣ, ಆನಂದ್, ಮುನಿರಾಜುರವರು ಚೌಡದೇನೆಹಳ್ಳಿ ಕಾಂತರಾಜ್ರವರಿಗೆ ಜನ್ಮದಿನದ ಶುಭಾಶಯಗಳ ಕೋರಿ ಸಿಹಿ ತಿನ್ನಿಸಿ, ಪಟಾಕಿ ಹಚ್ಚಿ ಸಂಭ್ರಮಿಸಿ, ಇನ್ನಷ್ಟು ಹೋರಾಟಗಳ ಮುಖಾಂತರ ಉತ್ತಮ ಸೇವೆ ಮಾಡಲಿ ಎಂದು ಶುಭ ಕೋರಿದರು. ಬ್ಲೂ ಬಾಯ್ಸ್ ಹುಲಿಮಂಗಲ, ಹರೀಶ್ ವಕೀಲರು ಇನ್ನಿತರರು ಭಾಗವಹಿಸಿ ಶುಭ ಕೋರಿದರು. ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಕಾಂತರಾಜ್ ಅವರಿಗೆ ಹುಟ್ಟುಹಬ್ಬದ ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಸ್ನೇಹಿತರ ತಂಡದಿಂದ ಹೃದಯಪೂರ್ವಕ ಹುಟ್ಟುಹಬ್ಬವನ್ನು ಶುಭ ಹಾರೈಸ್ತಾ ಇದ್ದೀವಿ. ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಉನ್ನತವಾದ ಹೆಸರನ್ನು ಗಳಿಸಲಿ ಎಂದು ಈ ಮೂಲಕ ಆಶೀರ್ವದಿಸ್ತಾ ಇದ್ದೀವಿ. ಎಲ್ರಿಗೂ ಜೈ ಭೀಮ್. ಇವತ್ತು ಏನು ನಮ್ಮ ASSK ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಕಾಂತರಾಜ್ ಅವರ ಹುಟ್ಟುಹಬ್ಬ. ಇವತ್ತು ನಾವು ಮಾಲೂರು ತಾಲೂಕಿನ ಚೌಡದಹಳ್ಳಿ ಗ್ರಾಮದಲ್ಲಿ ಇಡೀ ನಮ್ಮ ತಂಡ ಏನಿದೆಯೋ ಇವತ್ತು ನಾವೆಲ್ಲ ಬಂದು ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭಾಶಯ ಹೇಳ್ಕೊಳ್ಳೋಕೆ ಬಂದಿದ್ದೀರಿ. ಎಲ್ರಿಗೂ ಸಹ ಒಂದು ಧನ್ಯವಾದಗಳು. ಕಾಂತರಾಜ್ ಅವರು ಜಿಲ್ಲಾಧ್ಯಕ್ಷರ ಆದ ನಂತರ ಸುಮಾರು ನಮ್ಮ ಜಿಲ್ಲೆಯಾದ್ಯಂತ ಸುಮಾರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಂತರ್ಜಾತಿ ವಿವಾಹ ಆಗಿರ್ಬೋದು, ನೊಂದ ಹೆಣ್ಣು ಮಕ್ಕಳಿಗೆ ಅವರ ಪರವಾಗಿ ನಿಂತ್ಕೊಂಡಿರ್ಬೋದು, ಸೂರಿಲ್ಲದವರಿಗೆ ಸೂರು ಭಾಗ್ಯ ಕಳಿಸಿರ್ಬೋದು. ಸುಮಾರು ಇವಾಗ 4ನೇ ಮನೆ ಅವರು ಒಂದು ನೇತೃತ್ವದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇದೇ ಥರ ಬಡವರ ಪರವಾಗಿ, ಧ್ವನಿಯಿಲ್ಲದ ಪರವಾಗಿ, ಶೋಷಿತ ಪರವಾಗಿ ನಮ್ಮ ಕಾಂತರಾಜ್ ಬ್ರದರ್ ಅವರು ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗಿರಲಿ, ಅವ್ರ ಮೇಲೆ ಆಶೀರ್ವಾದ ಅವ್ರ ಮೇಲೆ ಇರಲಿ. ಮತ್ತು ಬಾಬಾ ಸಾಹೇಬ್, ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಪ್ರಕೃತಿ, ಗುರು ಹಿರಿಯರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಆಶಿಸ್ತೀವಿ. ಇದೇ ಥರ ಒಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೆ ಅವ್ರು ಇನ್ನಷ್ಟು ಶಕ್ತಿ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂತರಾಜ್ ಅವ್ರಿಗೆ ಒಳ್ಳೇದಾಗಲಿ, ಇನ್ನೂ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಕಾಂತರಾಜ್ ಅವರ ಹುಟ್ಟುಹಬ್ಬ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಊರುಗಳಿಂದ ಬಂದು ಅವ್ರಿಗೆ ಶುಭಾಶಯ ಕೋರಿದ್ದಾರೆ. ಯಾಕಪ್ಪ ಇಷ್ಟೊಂದು ಅಭಿಮಾನಿಗಳನ್ನ ಅವರ ಒಂದು ಬಳಗನ ಹೊಂದಿದ್ದಾರೆ ಅಂದರೆ ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳು. ಅವರು ಅನೇಕ ಬಡವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ನೊಂದವರಿಗೆ ಧ್ವನಿಯಾಗಿ ನಿಂತಿರ್ತಾರೆ. ಇದೇ ರೀತಿ ಮುಂದೇನೂ ಇದೇ ಥರ ನಿಂತ್ಕೊಳ್ಳಿ, ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳು ಮಾಡಲಿ ಅಂತ ನಾನು ಇದರಲ್ಲಿ ಆಶಿಸ್ತೇನೆ. ಹಾಗೆ ಮೊದಲನೇದಾಗಿ ಒಂದು ಸಲಹೆ ಕೊಡ್ತೀನಿ. ಯಾವಾಗೂ ಕಾಂತರಾಜ್ ಅವರ ಪರವಾಗಿ ನಿಂತ್ಕೊಳ್ರಿ. ಅವ್ರು ಯಾವತ್ತೂ ಅಷ್ಟೇ ಜನಗಳಿಗೊಂದು ಒಳ್ಳೆಯದೇ ಮಾಡ್ತಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಶಿಕ್ಷಣಕ್ಕೆ ಮಹತ್ವದ ಒತ್ತು ಕೊಡ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷ ಆಯಿತು. ಯಾಕಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಶಿಸಿದ್ದು ಅದೇ. ನಮ್ಮ ಜನ ಯಾವ ವಿದ್ಯಾರ್ಥಿಗಳಾಗ್ತಾರೋ, ಇದು ಶಿಕ್ಷಣವನ್ನು ಹೊಂದುತ್ತಾರೋ ಆವಾಗ ನಮ್ಮ ದೇಶವನ್ನೇ ಬದಲಾಯಿಸೋ ಶಕ್ತಿ ಇರ್ತದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕಾಂತರಾಜ್ ಅವರು ಸಹ ಒಂದು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ನೀಡೋದಾಗಿರ್ಬೋದು, ಹಣ ಸಹಾಯ ಮಾಡಿರ್ಬೋದು, ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ಕೊಂಡೇ ಬರ್ತಿದ್ದಾರೆ. ಅದೇ ಸಹಾಯ ಇನ್ನೂ ಮುಂದುವರಿಲಿ, ಅವ್ರ ಜೊತೆ ನಾವೆಲ್ಲ ಇರ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕಾಂತರಾಜ್ ಅವ್ರ ಜೊತೆ ಯಾರಿರ್ತಾರೋ ಯಾರಿರಲ್ಲೋ ನಮ್ಗೆ ಗೊತ್ತಿಲ್ಲ. ಆದರೆ ಹುಲಿಮಂಗಲ ಬ್ಲೂ ಬಾಯ್ಸ್ ಸದಾ ಅವ್ರ ಜೊತೆಲಿದ್ದು ಅವ್ರ ಬೆನ್ನೆಲುಬು ಕಾಯ್ತಾರೆ. ಅವ್ರು ಯಾವುದೇ ಒಂದು ಒಳ್ಳೆ ಕೆಲಸಗಳಾಗಿದ್ರು ನಮ್ಮ ಬ್ಲೂ ಬಾಯ್ಸ್ ಅವರ ಜೊತೆ ಇರ್ತಾರೆ. ಇವತ್ತು ನಾವು ಈ ಹುಟ್ಟುಹಬ್ಬದ ಪ್ರಯುಕ್ತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ.
ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಕಾಂತರಾಜ್ ಅವರಿಗೆ ಹುಟ್ಟುಹಬ್ಬದ ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಸ್ನೇಹಿತರ ತಂಡದಿಂದ ಹೃದಯಪೂರ್ವಕ ಹುಟ್ಟುಹಬ್ಬವನ್ನು ಶುಭ ಹಾರೈಸ್ತಾ ಇದ್ದೀವಿ. ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಉನ್ನತವಾದ ಹೆಸರನ್ನು ಗಳಿಸಲಿ ಎಂದು ಈ ಮೂಲಕ ಆಶೀರ್ವದಿಸ್ತಾ ಇದ್ದೀವಿ.